ಚರಣಾಬ್ಜಗಳಲ್ಲಿ ವಂದಿಸುತ್ತಾ ಹರಿದಾಸ ಹಬ್ಬ 24ನೇ ವರ್ಷದ ಕಾರ್ಯಕ್ರಮವನ್ನು ಈಗ ಪ್ರಾರಂಭಿಸ್ತಾ ಇದ್ದೇವೆ. ಗುರುಗಳನ್ನು ಎಲ್ಲರ ಪರವಾಗಿ ವೇದಿಕೆಯಲ್ಲಿ ನಮಸ್ಕರಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ ಎಂದು ವಿಜ್ಞಾಪಿಸಿಕೊಳ್ತಾ ಇದ್ದೇವೆ. ಇನ್ನು ಈ ಕಾರ್ಯಕ್ರಮಕ್ಕೆ ಪ್ರವಚನಕಾರರಾಗಿ ಆಗಮಿಸಿರುವಂತಹ ಶ್ರೀಯುತ ಗುರುರಾಜದಾಸರು, ವಿದ್ವಾನ್ ಗುರುರಾಜದಾಸರು ಬೆಂಗಳೂರು, ಇವರಿಗೂ ಕೂಡ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ನು ಚಿತ್ರದುರ್ಗದ ಬ್ರಾಹ್ಮಣ ಸಂಘದ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ PS ಮಂಜುನಾಥ್ರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಅವರನ್ನು ಕೋರ್ತಾ ಇದ್ದೇವೆ. ಮತ್ತು ನಮ್ಮ ಚಿತ್ರದುರ್ಗದ ನಮ್ಮ ಅಧ್ಯಕ್ಷರು ಕರ್ಕೊಂಡ್ಬರಬೇಕು, ಉಪಾಧ್ಯಕ್ಷರು ವಾಸುದೇವಮೂರ್ತಿ ಅವರು ಕರ್ಕೊಂಡು ಬರಬೇಕು ಅಂತ ಹೇಳಿ ಕೋರ್ತಾ ಇದ್ದೇವೆ. ಶ್ರೀಯುತ G ಹರೀಶ್ ರವರು ಸದಸ್ಯರು, ನಗರಸಭೆ ಚಿತ್ರದುರ್ಗ, ದಯವಿಟ್ಟು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಶ್ರೀಯುತ ವ್ಯವಸ್ಥಾಪಕರು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಚಿತ್ರದುರ್ಗ, ದಯವಿಟ್ಟು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೋರ್ತಾ ಇದ್ದೇವೆ. ಶ್ರೀಯುತ ಜಗದೀಶ್ J ಅಯ್ಯಂಗಾರ್ ಅಧ್ಯಕ್ಷರು ಶ್ರೀ ವೈಷ್ಣವ ಸಭಾ, ದಯವಿಟ್ಟು ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೋರ್ತಾ ಇದ್ದೇವೆ. ಶ್ರೀಯುತ ವೇದ ಅಧ್ಯಕ್ಷರು ಗುರುರಾಜ ಸೇವಾ ಸಂಘ, ದಯವಿಟ್ಟು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೋರ್ತಾ ಇದ್ದೇವೆ. ಕಟೀಲ್ ದಿವಾಕರ್ ಅಧ್ಯಕ್ಷರು ಸದ್ಗುರು ಬ್ರಹ್ಮಚೈತನ್ಯ ಮಂಡಳಿ, ದಯವಿಟ್ಟು ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೋರ್ತಾ ಇದ್ದೇವೆ. ಡಾಕ್ಟರ್ ಅನಂತರಾಮ್ ಗೌತಮ್ ಅಧ್ಯಕ್ಷರು ತಾಲೂಕು ಬ್ರಾಹ್ಮಣ ಸಂಘ ಚಿತ್ರದುರ್ಗ, ದಯವಿಟ್ಟು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೋರ್ತಾ ಇದ್ದೇವೆ. ಶ್ರೀಯುತ ಚಳ್ಳಕೆರೆ ದಯವಿಟ್ಟು ಬರಬೇಕು. ಶ್ರೀಯುತ ಸ್ವಾಮಿನಾಥ್ ಅಧ್ಯಕ್ಷರು ತಾಲೂಕು ಬ್ರಾಹ್ಮಣ ಸಂಘ ಹಿರಿಯೂರು, ದಯವಿಟ್ಟು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೋರ್ತಾ ಇದ್ದೇವೆ. ಶ್ರೀಯುತ ಚಂದ್ರಪ್ರಕಾಶ್ ಅಧ್ಯಕ್ಷರು ತಾಲೂಕು ಬ್ರಾಹ್ಮಣ ಸಮಾಜ ಹೊಸದುರ್ಗ, ದಯವಿಟ್ಟು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೋರ್ತಾ ಇದ್ದೇವೆ. ಶ್ರೀಯುತ SN ಲಕ್ಷ್ಮೀಪತಿ ಅಧ್ಯಕ್ಷರು ತಾಲೂಕು ಬ್ರಾಹ್ಮಣ ಸಂಘ ಮೊಳಕಾಲ್ಮೂರು, ದಯವಿಟ್ಟು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೋರ್ತಾ ಇದ್ದೇವೆ. ಶ್ರೀಯುತ LE ಶ್ರೀನಿವಾಸ್ ಬಾಬು ಅಧ್ಯಕ್ಷರು ಆರ್ಯವೈಶ್ಯ ಸಂಘ, ದಯವಿಟ್ಟು ಅವರನ್ನು ನಮ್ಮ ಉಪಾಧ್ಯಕ್ಷರು ಕರ್ಕೊಂಬರ್ಬೇಕು ಅಂತ ಹೇಳಿ ಕೋರ್ತಾ ಇದ್ದೇವೆ. ಶ್ರೀಯುತ PN ಮೋಹನ್ ಕುಮಾರ್ ಗುಪ್ತಾ ಅಧ್ಯಕ್ಷರು ಆರ್ಯವೈಶ್ಯ ವಿದ್ಯಾಭಿವೃದ್ಧಿ ಸಂಘ, ದಯವಿಟ್ಟು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಅವರನ್ನು ಕೋರ್ತಾ ಇದ್ದೇವೆ. ಇನ್ನು ಶ್ರೀಯುತ SA ಸತ್ಯನಾರಾಯಣ ಶೆಟ್ಟಿ ಅಧ್ಯಕ್ಷರು ವಾಸು ವಿದ್ಯಾಸಂಸ್ಥೆ ರಿಜಿಸ್ಟರ್ ಚಿತ್ರದುರ್ಗ, ದಯವಿಟ್ಟು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಅವ್ರನ್ನ ಕೋರ್ತಾ ಇದ್ದೇವೆ. ಇನ್ನು ಇಬ್ಬರು ಸಂಸದರು ಬರಬೇಕಾಗಿತ್ತು, ಅವರು ಕಾರಣಾಂತರದಿಂದ ಈ ಕಾರ್ಯಕ್ರಮಕ್ಕೆ ಬರಲಾಗಲಿಲ್ಲ. ಅವರು ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆತ್ಮೀಯ ಆಧ್ಯಾತ್ಮಿಕ ಬಂಧುಗಳೇ, ನಮ್ಮ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ TK ನಾಗರಾಜ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೋರ್ತಾ ಇದ್ದೇನೆ. ದಯವಿಟ್ಟು ಅಕ್ಷರದ ಹಬ್ಬ, ಸಿದ್ಧ ಪ್ರಸಿದ್ಧ ಯತಿವರಣ್ಯರು ಆಗಮಿಸಿ ಅನುಗ್ರಹಿಸಿದ ಹಬ್ಬ, ಸುಪ್ರಸಿದ್ಧ ವಿದ್ವಾಂಸರೆಲ್ಲರ ವ್ಯಾಸ ದಾಸ ಸಾಹಿತ್ಯದ ಪ್ರವಚನದ ಹಬ್ಬ, ಮಹೋನ್ನತ ಹರಿದಾಸ ಗಾಯಕರ ದಾಸ ಲಹರಿಯ ಹಬ್ಬ ಹರಿದಾಸ ಹಬ್ಬ,
ವೈಭವದ ಹರಿದಾಸ ಹಬ್ಬ ಈ ವರ್ಷ ಪರಮಪೂಜ್ಯ ಶ್ರೀ ಶ್ರೀ ಪೇಜಾವರ ಮಠಾಧೀಶರಾಗಿರ್ತಕ್ಕಂಥ ಶ್ರೀ ವಿಶ್ವಪ್ರಸನ್ನ ತೀರ್ಥರ ಅನುಗ್ರಹದಲ್ಲಿ ಅವರ ಉಪಸ್ಥಿತಿಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಯೊಂದಿಗೆ ಶ್ರೀ ನಗದಿ ಸಹೋದರಿಯರು ದಯವಿಟ್ಟು ಅವರು ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದ ಶೀಲನೆ ಬಾರೋ ಕೃಷ್ಣಯ್ಯ ಅಂದುಗೆ ಪಾಡಗವು ಕಾಲಂದುಗೆ ಕಿರುಗೆಜ್ಜೆ ಧಿಮ್ ಧಿಮಿ 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 ಧಿಮಿರೆನುತ ಅಂದುಗೆ ಪಾಡಗವು ಕಾಲಂದುಗೆ ಕಿರುಗೆಜ್ಜೆ ಧಿಮ್ ಧಿಮಿ 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 ಧಿಮಿರೆನುತ ಪೊಂಗೊಳಲಾನೋದುತ ಬಾರಯ್ಯ ಪೊಂಗೊಳಲಾನೋದುತ ಬಾರಯ್ಯ ಪೊಂಗೊಳಲಾನೋದುತ ಬಾರಯ್ಯ ಬಾರೋ ಕೃಷ್ಣಯ್ಯ ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ ಕೃಷ್ಣ ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ ದಾಸ ನಿನ ಪದ ದಾಸ ದಾಸ ನಿನ ಪದ ದಾಸ ದಾಸ ನಿನ ಪದ ದಾಸ ನಿನ ಪದ ದಾಸ ದಾಸ ನಿನ ಪದ ದಾಸ ನಿನ ಪದ ದಾಸ ಸಲಹಲು ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದ ಶೀಲನೆ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ. ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ನಗದಿ ಸಹೋದರಿಯರು ದಯವಿಟ್ಟು ಗುರುಗಳಿಂದ ಆಶೀರ್ವಾದವನ್ನು ಪಡೆಯಬೇಕು ಅಂತ ಹೇಳಿ ಕೋರ್ತಾ ಇದ್ದೇವೆ. ಇನ್ನು ವೇದಘೋಷ ನಡೆಸಿಕೊಡಲಿದ್ದಾರೆ ಸಂಘದ ಕಾರ್ಯಕರ್ತರು. ವೇದಘೋಷ ಆಗುವಾಗ ಎಲ್ಲರೂ ಕೂಡ ಎದ್ದು ನಿಂತು ಆ ವೇದ ಪುರುಷನಿಗೆ ಗೌರವವನ್ನು ಕೊಡಬೇಕಾದ ನಮ್ಮೆಲ್ಲರ ಕರ್ತವ್ಯ. ಆದ್ದರಿಂದ ಅನ್ಯರನ್ನು, ಅನೇಕ ಭಕ್ತ ಜನರನ್ನು, ಸಂಘ ಸಂಸ್ಥೆಗಳ ಮುಖ್ಯಸ್ಥರನ್ನು ಸ್ವಾಗತಿಸಲಿದ್ದಾರೆ ಸಂಘದ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಹುಲಿರಾಜ್ ಚೋಯ್ಸ್ರವರು ನಡೆಸಿಕೊಡ್ಬೇಕು ಅಂತ ಹೇಳಿ ಕೋರ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಪಾದ ಮೌಳೆ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೆ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಉಡುಪಿಯ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಉಡುಪಿ ಶ್ರೀ ಪೇಜಾವರ ಅಧೋಕ್ಷದ ಮಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಶಿರಸಾಷ್ಟಕ ನಮಸ್ಕಾರ ಸಮರ್ಪಣೆ ಮಾಡುತ್ತಾ ಕಳೆದ 24 ವರ್ಷಗಳಿಂದ ಲೋಕ ಕಲ್ಯಾಣಾರ್ಥವಾಗಿ ವಿಷ್ಣು ಸಹಸ್ರನಾಮ ಮತ್ತು ತ್ರಿಮತಸ್ಥರಿಂದ
ಶ್ರೀ ಹರಿವಾಯುಶ್ರೀ ಪಾಲನೆ ನಡೆಸಿಕೊಂಡು ಬಂದಿರತಕ್ಕಂಥ ಸಂಘ ಹರಿವಾಯುಗುರು ಸೇವಾ ಟ್ರಸ್ಟ್ ಇದು ಪ್ರತಿ ಭಾನುವಾರ ನಗರದ ಮಧ್ಯಭಾಗದಲ್ಲಿರುವ ಶ್ರೀ ಪಾಂಡುರಂಗನ ಸನ್ನಿಧಾನ ನಡ್ಕೊಂಡು ಬಂದಿದೆ. ಅದರ ವಾರ್ಷಿಕೋತ್ಸವದ ಉತ್ಸವವೇ ಹರಿದಾಸ ಹಬ್ಬ. ಶ್ರೀ ವ್ಯಾಸದಾಸ ಸಾಹಿತ್ಯದ ಪ್ರಚಾರಕ್ಕಾಗಿ ಬೆಳಗ್ಗೆ ಶ್ರೀ ರಾಘವೇಂದ್ರ ಮಠದಲ್ಲಿ 1 ಗಂಟೆಗಳ ಕಾಲ ಪ್ರವಚನ, ಸಂಧ್ಯೆ ವಾಸವಿ ಶಾಲೆಯ ಆವರಣದಲ್ಲಿರುವ ಹರಿದಾಸ ಮಂಟಪದಲ್ಲಿ ಸಾಯಂಕಾಲ ಪ್ರತಿನಿತ್ಯ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣ, ನಂತರದಲ್ಲಿ ಸ್ಥಳೀಯ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ, ಆನಂತರದ 1 ಗಂಟೆಗಳ ಕಾಲ ಪ್ರವಚನದ ಕಾರ್ಯಕ್ರಮ. ಇಷ್ಟು ಹರಿದಾಸ ಹಬ್ಬದ ವಿಶೇಷ ಕಾರ್ಯಕ್ರಮಗಳು. ಮತ್ತು ವಿಶೇಷವಾಗಿ ಹರಿವಾಯುಶ್ರೀ ಪುನಶ್ಚರಣೆಯ ಹೋಮ, ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮದ ಒಂದೊಂದು ಮಹಾ ಹೋಮಗಳನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಈ ವರ್ಷ ಪರಮಪೂಜ್ಯ ಶ್ರೀ ಶ್ರೀಪಾದಂಗಳವರು ಕಳೆದ ವರ್ಷದ ಹರಿದಾಸ ಹಬ್ಬದ ಮಧ್ಯದ ಭಾಗದಲ್ಲಿ, ಅಂದರೆ ಕಳೆದ ವರ್ಷ 18ನೇ ತಾರೀಕಿನಿಂದ 26ರವರೆಗೆ ಹರಿದಾಸ ಭವನ, ಅಂದರೆ ಇದೇ ಜನವರಿ ತಿಂಗಳ ಮೊದಲ 24ನೇ ವರ್ಷದ ಜನವರಿ ತಿಂಗಳ 3ನೇ ವಾರದಲ್ಲಿ ಹರಿದಾಸ ಮಾಡಿದೆವು. ಆ ಹರಿದಾಸ ಹಬ್ಬದ ಮಧ್ಯದಲ್ಲಿ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷ ಶ್ರೀ ರಾಮಚಂದ್ರ ದೇವರ ಪ್ರತಿಷ್ಠಾಪನೆಯಲ್ಲಿ ಭಾಗವಹಿಸಿದ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ಶ್ರೀಪಾದಂಗಳವರು ಅಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ನಿಂತು ಆ ಅಯೋಧ್ಯ ರಾಮನನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇವತ್ತಿನ 1 ವರ್ಷಗಳ ಒಳಗೆ ನಮ್ಮ ನಗರಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಗರದ ಎಲ್ಲ ಭಕ್ತರ ಪರವಾಗಿ ಶಿರಸಾಷ್ಟಾಂಗ ನಮಸ್ಕಾರದೊಂದಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಮಿಗಳವರಿಗೆ ರಾಮಚಂದ್ರನ ಪಾದ ಸೇವೆ ಹೇಗೆ ಸಿಕ್ತು ಅಂತ ಹೇಳಿದರೆ, ಅವರು ಪಾದಯಾತ್ರೆಯಲ್ಲಿ ತುಂಬ ದುರಂಧರರವರು, ಪಾದಯಾತ್ರಾ ದುರಂಧರರು ನಮ್ಮ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು. ಪ್ರತಿ ವರ್ಷ ಅವರು ಚಾತುರ್ಮಾಸ ನಂತರದಲ್ಲಿ ಉಡುಪಿಯಿಂದ ಅಯೋಧ್ಯೆಗೆ, ಅಯೋಧ್ಯೆಯಿಂದ ಬದರಿಗೆ, ಒಂದೊಂದು ಎಲ್ಲ ಕ್ಷೇತ್ರಗಳು ಪಾದಯಾತ್ರೆ ಮೂಲಕ ಹೋಗಿ ಬಂದಂಥ ಮಹಾಸ್ವಾಮಿಗಳವರು. ಹಾಗಾಗಿ ಅವರಿಗೆ ಅವರ ಗುರುಗಳ ವಿಶೇಷ ಅನುಗ್ರಹದಿಂದ ಶ್ರೀರಾಮಚಂದ್ರನ ಪಾದ ಸೇವೆಯನ್ನು 48 ದಿನಗಳ ಕಾಲ, ಅಂದರೆ ಪ್ರತಿಷ್ಠಾಪನೆಯಿಂದ 1 ಮಂಡಲ ಪರ್ಯಂತ ರಾಮಚಂದ್ರನ ಸೇವೆ ಮಾಡಿ ಜಗತ್ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡಿಕೊಂಡಂಥ ಮಹಾ ಸ್ವಾಮಿಗಳವರು ಈ ದಿನ ನಮ್ಮೊಟ್ಟಿಗೆ ಇದ್ದಾರೆ ಅಂತ ಹೇಳಿ ನಮ್ಮ ಊರಿನ ಒಂದು ನಮ್ಮೆಲ್ಲರ ವಿಶೇಷ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮತ್ತೊಮ್ಮೆ ನಿಮ್ಮೆಲ್ಲರ ಬರೋವರೆಗೆ ಶಿರಸ ನಮಸ್ಕಾರಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಕಳೆದ ವರ್ಷ ನಾವು ರಾಮಚಂದ್ರನ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂತ ಹೇಳಿ ಕಳೆದ ವರ್ಷ ಹರಿದಾಸ ಹಬ್ಬ, ಶ್ರೀ ರಾಮನ ಹಬ್ಬ ಅಂತ ಆಚರಣೆ ಮಾಡಿದ್ದೇವೆ. ರಾಮನ ಬಗ್ಗೆ ಪ್ರವಚನ, ರಾಮನ ಬಗ್ಗೆ ದೇವರ ನಾಮಗಳ ಒಂದು ಭಜನಾ ಸಂಕೀರ್ತನ, ರಾಮಾಯಣದ ಬಗ್ಗೆ ಬೆಳಗ್ಗೆ ಮತ್ತು ರಾಘವ ಮಠದಲ್ಲಿ ಮತ್ತು ಸಾಯಂಕಾಲ ರಾಮಾಯಣದ ಬಗ್ಗೆ ವಿದ್ವಾನ ತುಪ್ಪಾಡಿಯ ಆಚಾರ್ಯರಿಂದ ಪ್ರವಚನ, ಹೀಗೆ ರಾಮನ ಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಈ ವರ್ಷ ರಾಮನ ಹಬ್ಬದೊಂದಿಗೆ ರಾಯರ ಹಬ್ಬ, ರಾಘವೇಂದ್ರ ಸ್ವಾಮಿಗಳವರ ವಿಶೇಷವಾಗಿರತಕ್ಕಂಥ ಪ್ರವಚನ, ಹರಿದಾಸರ ಕಂಡ ಗುರುರಾಯರು ಅಂತ ಇವತ್ತಿನ ಒಂದು ಪ್ರಾರಂಭ ಆಗ್ತಾ ಇದೆ ಪ್ರವಚನ. ಮುಂದಿನ ಶನಿವಾರದವರೆಗೂ ಪ್ರವಚನ ಇರ್ತದೆ. ವಿದ್ವಾಂಸರಾಗಿರ್ತಕ್ಕಂಥ ಕೀರ್ತಿಶೇಷ ವಿದ್ವಾನ್ ಶ್ರೀ ಕೃಷ್ಣದಾಸ ಮುರುಗೋಡಿಯವರ ಶಿಷ್ಯರಾದ ವಿದ್ವಾನ್ ಶ್ರೀ ಗುರುರಾಜದಾಸರು ಬೆಂಗಳೂರಿವರು ಆಗಮಿಸಿದ್ದಾರೆ. ಇವರು ಬೆಳಗಿನ ಹೊತ್ತು ರಾಯರ ಮಠದಲ್ಲಿ ಹರಿಕಥಾಮೃತ ಸಾರ ಉಪಾಸನ ಚಿಂತನೆ ಬೆಳಗ್ಗೆ 8 ರಿಂದ 9 ರಾಯರ ಮಠದಲ್ಲಿ ಪ್ರವಚನ ನಡೆಯುತ್ತಿದೆ. ಸಾಯಂಕಾಲ 7 ಗಂಟೆಯಿಂದ 8:15ವರೆಗೆ ಹರಿದಾಸರು ಕಂಡ ಗುರುರಾಯರ ವಿಷಯದ ಬಗ್ಗೆ ಪ್ರವಚನ ನೀಡಲಿದ್ದಾರೆ. ಆಗಮಿಸಿದ ವಿದ್ವಾಂಸರಿಗೆ ನಮಸ್ಕಾರ, ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಗರದ ನಮ್ಮ ಕ್ಷೇತ್ರದ ಸಂಸದರು ಮತ್ತು ಶಾಸಕರು ಅವರ ಕಾರ್ಯನಿಮಿತ್ತವಾಗಿ ಬಂದಿಲ್ಲ. ನಮ್ಮೆಲ್ಲರ ನೆಚ್ಚಿನ ಶಾಸಕರು ಅಂತ ಹೇಳಿದರೆ ಅವರು ಎಕ್ಸ್ ಇರಲಿ ವೈ ಇರಲಿ ನಮ್ಮವರೇ ಆಗಿರ್ತಕ್ಕಂಥ ತಿಪ್ಪಾರೆಡ್ಡಿಯವರು ಆಗಮಿಸಿದ್ದಾರೆ. ಅವರು ಹೇಗಿದ್ರು ನಮ್ಮವರೇ. ಅವರು ಸೋತು ಗೆದ್ದಿದ್ದಾರೆ, ಅವರು ನಮ್ಮ ಹೃದಯವನ್ನು ಗೆದ್ದಿದ್ದಾರೆ, ನಮ್ಮ ಅಭಿಮಾನ ಪ್ರೀತಿಯನ್ನು ಗೆದ್ದಿದ್ದಾರೆ. ಆದ್ದರಿಂದ ಅಂತಹ ಶಾಸಕರಾಗಿರ್ತಕ್ಕಂಥ ತಿಪ್ಪಾರೆಡ್ಡಿಯವರಿಗೆ ವಿಶ್ವಾಸಪೂರ್ವಕ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಬ್ರಾಹ್ಮಣ ಸಂಘದ ಅಧ್ಯಕ್ಷರು, ಚಿತ್ರದುರ್ಗದಲ್ಲಿ ನಾವು ಯಾವುದೇ ಸಂಘ ಸಂಸ್ಥೆಯವರು ಮಾಡಿದ್ರು ಬ್ರಾಹ್ಮಣ ಸಂಘವನ್ನು ಬಿಟ್ಟು ಮಾಡಲಿಕ್ಕಿಲ್ಲ. ಪ್ರತಿ ಬಾರಿ ಹೇಳ್ತೇನೆ, ಅದು ದೊಡ್ಡ ಆಲದ ಮರ ಬ್ರಾಹ್ಮಣ ಸಂಘ ಅನ್ನತಕ್ಕಂಥದ್ದು, ಅದರ ನೆರಳಲ್ಲಿ ನಾವೆಲ್ಲ ಇರೋರು. ಹಾಗಾಗಿ ನಮ್ಮ ಬ್ರಾಹ್ಮಣ ಸಂಘದ ಅಧ್ಯಕ್ಷರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅವರ ಕಾರ್ಯಭಾವನೆ ತುಂಬ ಇದೆ. ಮಗಳ ಮದುವೆ ಫಿಕ್ಸ್ ಆಗಿದೆ, ಓಡಾಟ ಬಹಳ ಇದೆ. ನನ್ನೇ ಒಂದು ಕಾರ್ಯಕ್ರಮ ಪೇಜಾರ್ಶಿಗಳವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಇವತ್ತು ಅವರು ಊರಿಗೆ ಹೋಗಬೇಕಿತ್ತು, ಆದರೂ ಸಹ ನಮ್ಮ ಒಂದು ವಿಶೇಷ ಪ್ರೀತಿಯ ಕೋರಿಕೆಯಿಂದಾಗಿ ಅವರು ಇದು ನಮ್ಮೊಟ್ಟಿಗೆ ಇದ್ದು ಇಲ್ಲಿ ಒಂದು ಕಾರ್ಯಕ್ರಮ ಆಗಮಿಸಿದ್ದಾರೆ. ಶ್ರೀ PS ಮಂಜುನಾಥ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಇಷ್ಟೂ ವರ್ಷಗಳ ಪರ್ಯಂತ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಶ್ರೀ ಶ್ರೀಪಾದವರ ಆಜ್ಞಾ ಪ್ರಕಾರ ಮತ್ತು ಆದೇಶದಂತೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮಠದ ಎಲ್ಲ ಒಂದು ನಡೆದ ಕಾರ್ಯ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಇವತ್ತಿನ ಅಲ್ಲಿಯ ಶ್ರೀಮಠದ ವ್ಯವಸ್ಥಾಪಕರಾದ ಶ್ರೀ ಪ್ರಾಣೇಶಾಚಾರ್ಯ ಕೊಪ್ಪರ ರಾಘವೇಂದ್ರ ಸ್ವಾಮಿಗಳ ಮಠದ ವ್ಯವಸ್ಥಾಪಕರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಉತ್ತರಾದಿ ಮಠದ ವ್ಯವಸ್ಥಾಪಕರು ಉಪಾಧ್ಯಕ್ಷ ವಿದ್ವಾನ್ ಶ್ರೀ ಉಪಾಧ್ಯಾಯ ಪ್ರಭಂಜನಾಚಾರ್ಯ ಪೂಜನವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ವಾರ್ಡಿನ
ಪರಮ ಪೂಜ್ಯ ಗುರುಗಳು ಇದು ನಡೆಸಿಕೊಡಬೇಕು ಅಂತ ಹೇಳಿ ಕೋರ್ತಾ ಇದ್ದೇನೆ. ಅವರೊಂದಿಗೆ ಗಣ್ಯರೆಲ್ಲರೂ ಕೂಡ ಆಗಮಿಸಬೇಕು. ನಮ್ಮ ಸಂಘದ ಕಾರ್ಯಕರ್ತರೆಲ್ಲ ಮೇಲ್ಭಾಗದಲ್ಲಿ ನಿಂತ್ಕೊಳ್ಬೇಕು ಅಂತ ಹೇಳಿ ಕೋರ್ತಾ ಇದ್ದೇನೆ. ಇಲ್ಲೂ 2 ದೀಪಗಳ ಪ್ರಚನೆ ಆಗಿ ಒಂದು ದಾಸ ಸುಜ್ಞಾನ ದೀಪ, ವ್ಯಾಸ ವಿಜ್ಞಾನ ದೀಪ ಅಂತ ಹೇಳಿ. ಮೇಷಾಧಯೋರಾಶಯ ನಕ್ಷತ್ರಾಣಿ ಸಯೋಗಕಾಶ್ಚ ತಿಥಯಃ ತದ್ದೇವತಾತ್ ಸದ್ಗಣಾಃ ಮಾಸಾಬ್ಧಾರ್ತವಸ್ತದೈವ ದಿವಸಃ ಸಂಧ್ಯಾಸ್ತಧಾ ರಾತ್ರಯಃ ಸರ್ವೇ ಸ್ಥಾವರ ಜಂಗಮಾಃ ಪ್ರತಿದಿನಂ ಕುರ್ಯಾತ್ ಸದಾ ಮಂಗಳಂ. ಧ್ರುವಂತೆ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚ ಅಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಕೊಟ್ಟಂಥ ಗುರುಗಳಿಗೂ ಹಾಗೂ ಅವರ ಜೊತೆಯಲ್ಲಿ ಇನ್ನು ಗುರುಗಳಿಗೆ ಶ್ರೀ ವಾಸವಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯವರಿಂದ ಈಗ ಫಲ ಸಮರ್ಪಣೆ ಕಾರ್ಯಕ್ರಮ, ದಯವಿಟ್ಟು ಅವರು ಮತ್ತು ಅದನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಕೋರ್ತಾ ಇದ್ದೇವೆ. ಎಲ್ಲ ರೀತಿಯ ಸಹಕಾರವನ್ನು ನಮಗೆ ನೀಡಿದ್ದಾರೆ ಜನಪ್ರಿಯ ಶಾಸಕರು ಶ್ರೀಯುತ GS ತಿಪ್ಪಾರೆಡ್ಡಿಯವರು. ಅವರು ಎಲ್ಲರ ಪರವಾಗಿ 2 ಮಾತನಾಡಬೇಕು ಅಂತ ಹೇಳಿ ಕೋರ್ತಾ ಇದ್ದೇವೆ. ಇವತ್ತಿನ ಈ ಪವಿತ್ರವಾದಂಥ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಕ್ಕೆ ಬಂದಿರತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸಿ ಹೇಳಿ ಕೋರ್ತಾ ಇದ್ದೇನೆ. ಬಂದನೋ ಗೋವಿಂದ ಚಂದದಿಯಾನಂದ ಸುಂದರಿಯರ ಮಂದಿರಕ್ಕೆ ನಂದನ ಕಂದ ನಂದನ ಕಂದ. ಬಂದನೋ ಗೋವಿಂದ ಚಂದದಿಯಾನಂದ ಸುಂದರಿಯರ ಮಂದಿರಕ್ಕೆ ನಂದನ ಕಂದ ನಂದನ ಕಂದ. ಸುಂದರಾಕಾರ ನಂದ ಕಂದ ಗಂಭೀರ ಇಂದು ವದನಯರ ಮುಖಗಳಂದ ನೋಡಿದ. ಇನ್ನು ಹರಿವಾಯು ಗುರು ಸೇವಾ ಟ್ರಸ್ಟ್ನ ವತಿಯಿಂದ ಈಗ ಗುರುಗಳಿಗೆ ಫಲ ಸಮರ್ಪಣೆ ಕಾರ್ಯಕ್ರಮ. ದಯವಿಟ್ಟು ಎಲ್ಲ ಕಾರ್ಯಕರ್ತರು ವೇದಿಕೆಗೆ ಆಗಮಿಸಿ ಆ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು, ಗುರುಗಳಿಗೆ ಫಲ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಕೋರ್ತಾ ಇದ್ದೇವೆ. ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ದಯವಿಟ್ಟು ವಿಭ್ರಾಜದಯೋ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸಯೋಗಾದ್ಯದಯ ಶುದ್ಧ ಸತ್ವ ತೇ ಬ್ರಹ್ಮಲೋಕೆ ದುಪರಾಂತಕಾಲೇ ಪರವ್ರಜಾತ್ ಪರಮೋಚ್ಯಂತೆ ಸರ್ವ ದಕ್ರಂ ಪಾಪಂ ಪರಮೇಶ್ವರೋಪಂ ಯಃ ಪುಂಡರೇಕಂ ಪುರಮಧ್ಯ ಸಗ್ಗಸ್ತೋ ತತ್ರಾಪಿ ದಕ್ರಂ ಗಗನಂ ವಿಶೋಕಸ್ತಸ್ಮಿನ್ನದಂ ತಸ್ತದುಪಾಸಿತವ್ಯಂ. ಯೋ ವೇದಾದೋ ಸ್ವರ ಪ್ರೋಕ್ತೋ ವೇದಾಂತ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೇನ ಸ ಯಃ ಪರಃ ಸ ಮಹೇಶ್ವರಃ. ದೀರ್ಘತಮಾಮಧೇಯೋಯ ಚರ್ವಾಂ ದಶಮಯುಗ ಅಪಾಮರ್ತಾಯ ತೇನ ಬ್ರಹ್ಮ ಭವತಿ ಸಾರಥಿಃ. ಇಡೀ ವಿಶ್ವದ ಜನಕ್ಕೆಲ್ಲ ಆನಂದವನ್ನು ಕೊಟ್ಟಂಥ ವಿಶ್ವ ಪ್ರಸನ್ನ ತೀರ್ಥರಿಗೆ ಭಕ್ತರೆಲ್ಲರ ಪರವಾಗಿ ಈಗ ಪುಷ್ಪವೃಷ್ಟಿ ಈಗ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿರುವ ಗಣ್ಯರು ಒಂದು ಆನಂದವಾಗಿ ಅದನ್ನು ವೀಕ್ಷಿಸಬೇಕು ಅಂತ ಹೇಳಿ ಕೋರ್ತಾ ಇದ್ದೇವೆ.
ಉಡುಪಿಯ ಪೂರ್ಣಪ್ರಜ್ಞ ಸಂಜಯ ಕಾಲೇಜಿನಲ್ಲಿ ಪದವಿ ಪಡೆದ ಪದವೀಧರರು, ಯೋಗ ಹಾಗೂ ಈಜಿನಲ್ಲಿ ಪರಿಣಿತರು, ಪ್ರಹ್ಲಾದ ಗುರುಕುಲದ ಸಂಸ್ಥಾಪಕರು, ಸನಾತನ ಧರ್ಮ ಪ್ರಚಾರ ಪಾಲಕರು, ಗೋವುಗಳ ಸಂರಕ್ಷಕರು, ಗೋಶಾಲಾ ಸ್ಥಾಪಕರು, ಅಯೋಧ್ಯ ರಾಮನ ಪ್ರಾಣ ಪ್ರತಿಷ್ಠೆಗೈದವರು, ದಕ್ಷಿಣೋತ್ತರ ಭಕ್ತರ ಭಕ್ತಿ ಪಂಥ ಬೆಸೆದವರು, ಕಾಲು ನಡಿಗೆಯಲ್ಲಿ ಕಾಷಾಯ ವಸ್ತ್ರದ ಚಿಂತಕರು, ಸದಾ ಸರ್ವದ ರಾಮ ವಿಠಲಾರಾಧಕರು, ಸಾರ್ವಜನಿಕ ಸೇವಾ ನಿರತರು, ವಿಶ್ವದ ಎಲ್ಲ ಜೀವಿಗಳ ಸ್ನೇಹಪರ ಪ್ರಸನ್ನರು, ಶ್ರೀ ಶ್ರೀ ವಿಶ್ವ ಪ್ರಸನ್ನ ತೀರ್ಥರು, ಶ್ರೀ ಶ್ರೀ ಪೇಜಾವರ ಮಠಾಧೀಶರು, 60 ಸಂವತ್ಸರ ಧೀರ ಯುವಕರು, ಇಂತಹ ಯತಿಗಳನ್ನು ನೋಡುತ್ತಿರುವ ನಾವೇ ಭಾಗ್ಯವಂತರು. ಇವರ ಪೂರ್ಣಾನುಗ್ರಹ ನಮ್ಮೆಲ್ಲರ ಮೇಲಿರಲಿ ಎಂದು ಈ ಒಂದು ಪುಷ್ಪವೃಷ್ಟಿಯನ್ನು ಎಲ್ಲ ಜನರ ಪರವಾಗಿ ನಡೆಸುತ್ತಾ ಇದ್ದೇವೆ. हिरण्मयं लक्ष्मीं जातवेदो महावः तां भावः जातवेदो लक्ष्मीर्मनसकामिनीं यस्यां हिरण्यं वन्देयं कामश्वं पुरुषाणाम् अश्वभोद्वारथमध्यावस्तनादप्रबोधने श्रेयं देवेमुपक्वय श्रेर्मादेवे जगदा स्मितां हिरण्यप्राकाराभद्रां ज्वलन्तीं दृप्तां तर्पयन्तीम् अत्मस्थितां वत्पवर्णां ताभ्यो भक्वय श्रेयं. ಪ್ರಸನ್ನಕುಮಾರ್ ಪದಕಿಯವರು, ಪ್ರಸನ್ನಕುಮಾರ್ ಪದಕಿ ವಂದಿಸಿದ್ದೇವೆ. ಅವರ ಅನುಗ್ರಹ ನಮ್ಮೆಲ್ಲರ ಮೇಲೆ, ಇಡೀ ಚಿತ್ರದುರ್ಗದ ವಿಶ್ವದ ಜನಕ್ಕೆಲ್ಲ ಅವರ ಅನುಗ್ರಹ ಆಗಲಿ ಅಂತ ಹೇಳ್ತಾ, ಈಗ ಗುರುಗಳಿಂದ ಅನುಗ್ರಹ ಸಂದೇಶವನ್ನು ನಾವೆಲ್ಲರೂ ಕೂಡ ಕೇಳೋಣ. ಸ್ವಲ್ಪ ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಜಿತಂ. ಚಿತ್ರದುರ್ಗದ ಎಲ್ಲ ಭಕ್ತ ಜನತೆ ಒಂದಾಗಿ ಹರಿದಾಸ ಹಬ್ಬವನ್ನು ನಡೆಸ್ತಾ ಇದ್ದೀರಿ. ಹರಿದಾಸರ ಹಬ್ಬ ಇದು ಹರಿಯ ಹಬ್ಬ. ವೈಷ್ಣವಾನಾಂತು ಚರಿತಂ ವಿಷ್ಣೋದ್ರೇಕಾಯ ಕಥ್ಯತೆ. ಬದುಕಿನಲ್ಲಿ ಎಲ್ಲ ಸುಖ ಸಂತೋಷ ಬೇಕು ಅಂತ ಬಯಸ್ತೇವೆ. ಏನು ಮಾಡಬೇಕು? ಭಗವಂತನ ಆರಾಧನೆ. ಯದ್ಯಜ್ಜನೋ ಭಗವತೆ ವಿದಧೀತಮಾನಂ ತಚ್ಚಾತ್ಮನೇ ಪ್ರತಿಮುಖಸ್ಸೆ ಯಥಾಮುಖ ಶ್ರೀ. ನಮ್ಮ ಬದುಕಲ್ಲಿ ನಾವು ಸುಖ ಸಂತೋಷ ಉಣಬೇಕು ಅಂತಿದ್ರೆ ನಾವು ಏನು ಬಯಸ್ತೇವೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕಂತೆ. ಕನ್ನಡಿಯ ಮುಂದೆ ನಿಂತಿರ್ತೇವೆ, ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣುತ್ತೆ, ಅದು ಸುಂದರವಾಗಿ ನೋಡಬೇಕು ಅಂತಿದ್ರೆ ಏನು ಮಾಡಬೇಕು? ಬಿಂಬಕ್ಕೆ ಅಲಂಕಾರ ಮಾಡಬೇಕು. ಕನ್ನಡಿಗೆ ಅಲಂಕಾರ ಮಾಡಿ ಉಪಯೋಗ ಇಲ್ಲ. ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬವನ್ನೇ ಸುಂದರ ಮಾಡ್ತೇನೆ ಅಂತಂದ್ರೆ ಹೊರಟ್ರೆ ಅದು ವ್ಯರ್ಥ. ಕನ್ನಡಿ ಮುಂದೆ ನಿಂತಿರುವ ಮುಖ ಅದು ಬಿಂಬ. ಅದಕ್ಕಿಷ್ಟು ಅಲಂಕಾರ ಮಾಡಿದೆವು ಅಂತಂದ್ರೆ ಕನ್ನಡಿಯಲ್ಲಿ ಪ್ರತಿಬಿಂಬ ತಾನಾಗಿ ಸುಂದರವಾಗಿ ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ. ಅದರಂತೆ ಭಗವಂತನನ್ನು ನಾವು ಹೇಗೆ ಷೋಡಶೋಪಚಾರ ಪೂಜೆಗಳಿಂದ ಆರಾಧಿಸ್ತೇವೆ ಅದರ ಫಲ ನಮ್ಮ ಬದುಕಿನಲ್ಲಿ. ಭಗವಂತನಿಗೆ ಯಾವುದು ಬೇಕಾಗಿಲ್ಲ. ಭಗವಂತನಿಗೆ ಅರ್ಪಿಸಿದ್ದೆಲ್ಲವೂ ಕೂಡ ಹೇಗೆ ಊರ್ಧ್ವ ಮೂಲಂ ಅಧಶಾಖಂ. ಈ ಜಗತ್ತಿನ ಮೂಲ ಊರ್ಧ್ವ, ಎತ್ತರದಲ್ಲಿರುವ ಭಗವಂತ. ಅವನನ್ನು ನಾವು ಹೇಗೆ ಆರಾಧಿಸ್ತೇವೆ ಅದರ ಫಲ ನಮ್ಮ ಬದುಕಿನಲ್ಲಿ ನಾವು ಉಣಬಹುದು. ಅದರಂತೆ ಹರಿದಾಸ ಹಬ್ಬ ಅನ್ನುವ ಈ ಹಬ್ಬವನ್ನು ಆಚರಿಸ್ತಾ ಹರಿದಾಸರು ಭಗವಂತನ ಹೇಗೆ ಆರಾಧಿಸಿದ್ದಾರೆ, ಭಗವಂತನನ್ನು ಆರಾಧಿಸುವ ಸುಲಭದ ದಾರಿಯನ್ನು ಹರಿದಾಸರು ತೋರಿಕೊಟ್ಟಿದ್ದಾರೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ. ಸುಲಭನೋ ಹರಿ,
ತನ್ನವರ ನರೆಹಡಿಗೆ ಬಿಟ್ಟಗಲನು. ರಮಾಧವನ ಒಲಿಸಲು ಅರಿಯದೆ ಪಾಮರರು ಬಳಲುವರು ಭವದೊಳಗೆ. ಭಕ್ತನಾದವ ಭಗವಂತನ ಒಲಿಸಬೇಕು ಅಂತ ಒಂದು ಹೆಜ್ಜೆ ಮುಂದಿಟ್ಟರೆ ಭಕ್ತ ಎರಡೆರಡು ಹೆಜ್ಜೆ ಮುಂದಿಟ್ಟಿರ್ತಾನಂತೆ. ಮಲಗಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ. ಎಲ್ಲಿದ್ದಾನೆ ಭಗವಂತ? ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕುತರು ಕರೆಯೇ ಅಲ್ಲೇ ಬಂದು ದಗುವನು. ಅಂತಹ ದಾಸರು ನಮಗೆ ತೋರಿದಂತಹ ಸುಲಭದ ಪದ್ಧತಿ ಈ ಭಜನೆ. ಭಗವಂತನನ್ನು ಆರಾಧಿಸುವ ಪ್ರಕಾರಗಳು ಅನೇಕ. ಗುಡಿಗೋಪುರಗಳಲ್ಲಿ ಹೋಗಿ ಪೂಜೆ ಮಾಡ್ತೇವೆ, ಯಜ್ಞ ಯಾಗಗಳನ್ನು ಮಾಡ್ತೇವೆ. ಅಲ್ಲೆಲ್ಲ ಅದನ್ನು ಅರಿತ ಒಬ್ಬ ವಿದ್ವಾಂಸರ ಅಗತ್ಯ ಇದೆ. ಆದರೆ ಹರಿಭಜನೆಯಲ್ಲಿ ಮಾತ್ರ ಹಾಗಲ್ಲ. ನೇರವಾಗಿ ಭಕ್ತನಾದವ ಭಗವಂತನ ಜೊತೆಗೆ ಸಂವಹನವನ್ನು ನೇರವಾಗಿ ಮಾಡ್ತಾನೆ, ಮತ್ತೊಬ್ಬರ ಮಧ್ಯಸ್ಥಿಗೆ ಬೇಕಾಗಿಲ್ಲ. ಅಂತಹ ಅನೇಕ ಹರಿದಾಸ ವರೇಣ್ಯರು ತಾವು ಭಗವಂತನ ಅನುಗ್ರಹವನ್ನು ಪಡೆದು ನಮಗೂ ಆ ದಾರಿಯನ್ನು ಕೊಟ್ಟು ಹೋಗಿದ್ದಾರೆ, ತೋರಿ ಹೋಗಿದ್ದಾರೆ. ಅದನ್ನು ಅಳವಡಿಸಿಕೊಂಡು ಬದುಕಿನಲ್ಲಿ ಯಶಸ್ಸನ್ನು ಪಡೆಯುವುದು ಅದು ನಮ್ಮ ಕರ್ತವ್ಯ. ಈ ಹರಿದಾಸ ಹಬ್ಬ ಅಂತಹ ಜೀವನ ಪದ್ಧತಿಗೆ ನಮ್ಮನ್ನು ಮತ್ತೆ ಮರಳಿ ತರಬೇಕಾಗಿದೆ. ಸಂಜೆ ಆಯಿತು ಅಂದರೆ ಮನೆಯಲ್ಲಿ ಹರಿಭಜನೆ ಕೇಳ್ತಾ ಇತ್ತು, ತಾಳದ ಶಬ್ದ ಕೇಳ್ತಾ ಇತ್ತು. ಇವತ್ತದನ್ನೆಲ್ಲ ಮರೆತು ಟಿವಿಯ ಮುಂದೆ ಕೂತಿರ್ತೇವೆ. ಅದು ತಪ್ಪಬೇಕು. ಸಂಕಷ್ಟಗಳು ಬಂದಾಗ ಭಗವಂತ ನನ್ನನ್ನು ಅನುಗ್ರಹಿಸು ಅಂತ ನಾವು ದೇವರಿಗೆ ಮೊರೆ ಹೊಂತೇವೆ. ದೇವರು ಕೇಳ್ತಾನೆ, ಏನು ಮಾಡಿದ್ದೆ? ಮನೆಯಲ್ಲಿ ಮಕ್ಕಳಿಗೆ ನಾವು ಏನು ಸಂಸ್ಕೃತಿಯನ್ನು ಕಲಿಸಿಕೊಡ್ತಾ ಇದ್ದೇವೆ? ಭಗವಂತ ಅನುಗ್ರಹಕ್ಕೆ ಬೇಕಾಗುವ ಒಂದು ಭಜನೆ, ಆ ಭಜನೆಗೆ ಬೇಕಾಗುವ ಒಂದು ತಾಳ ಮಕ್ಕಳಿಗೆ ನಾವು ತೆಗೆದುಕೊಟ್ಟಿಲ್ಲ. ಅದರ ಬದಲಾಗಿ ಟಿವಿ ತಂದಿಟ್ಟಿರ್ತೇವೆ. ಅದೆಷ್ಟೋ ಮನೆಯನ್ನೇ ಹೋಮ್ ಥಿಯೇಟರ್ ಮಾಡಿಕೊಂಡ್ಬಿಟ್ಟಿರ್ತೇವೆ. ಅದರ ಮುಂದೆ ಕೂತರೆ ಸಂಕಷ್ಟಗಳು ದೂರ ಆಗ್ತಾವೇನೋ. ಭಗವಂತ ಅನುಗ್ರಹ ಪಡೆಯಲಿಕ್ಕೆ ಸುಲಭದ ದಾರಿಯನ್ನು ದಾಸರು ತೋರಿದ್ದಾರೆ. ಆ ಪದ್ಧತಿ, ಆ ಸಂಸ್ಕೃತಿ ನಮ್ಮ ಬದುಕಿನಲ್ಲಿ ಮತ್ತೆ ಪುನಃ ಅದು ಹಾಸುಹೊಕ್ಕಾಗಬೇಕು. ಈ ಹರಿದಾಸ ಹಬ್ಬ 24 ವರ್ಷಗಳಿಂದ ಹಬ್ಬವನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ. ಆ ಸ್ಫೂರ್ತಿಯನ್ನು ಬದುಕಿನಲ್ಲಿ ಎಲ್ಲರಿಗೂ ನೀಡಿತು ಅಂತಂದರೆ ಆವಾಗ ಹರಿದಾಸ ಹಬ್ಬ ಸಾರ್ಥಕ ಆಗತ್ತೆ. ಅಂತಹ ಸಾರ್ಥಕತೆಯನ್ನು ಅನುಭವಿಸುವ ಕ್ಷಣಗಳು ಈ ಹರಿದಾಸ ಹಬ್ಬದ ಎಲ್ಲ ಸದಸ್ಯರಿಗೆ ದೊರಕಲಿ ಅಂತ ಆಶಿಸಿ ಎಲ್ಲರಿಗೂ ಕೃಷ್ಣಾನುಗ್ರಹವನ್ನು ಪ್ರಾರ್ಥಿಸ್ತಾ, ಇವತ್ತು ಅದರ ಜೊತೆಗೆ ನಮ್ಮನ್ನು ಹೀಗೆ ಇಷ್ಟು ವೈಭವದಿಂದ ಸುಮನಸ್ಸುಗಳಿಂದ ಅರ್ಚಿಸಿದ್ದೀರಿ, ಹೂವಿನ ಮಳೆಯನ್ನೇ ಕರೆದಿದ್ದೀರಿ. ಸಂಸ್ಕೃತದಲ್ಲಿ ಸುಮನಸ್ಸು ಅಂತ ಕರೀತಾರೆ ಹೂವನ್ನು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವೇ ಈ ಹೂವಿನ ರೂಪದಲ್ಲಿ ನಮ್ಮ ಮೇಲೆ ಧಾರೆ ಎರೆದಿದ್ದೀರಿ ಅಂತ ನಾವು ಭಾವಿಸ್ತಾ ಇದ್ದೇವೆ. ಅಲ್ಲಿ ಸೃಷ್ಟ ಏನು ಕೇಳಿದರೆ ಆ ಪ್ರೀತಿ ಅಭಿಮಾನ. ರಾಮನನ್ನು ಅರ್ಚಿಸಿದ್ದೀರಿ, ಕೃಷ್ಣನನ್ನು ಪೂಜಿಸಿದ್ದೀರಿ ಅಂತ ಹೇಳಿಕೊಂಡು ಈ ಪುಷ್ಪಗಳನ್ನು ಅರ್ಪಿಸಿದ್ದೀರಿ. ಇದು ನಮಗಲ್ಲ, ನಮ್ಮೊಳಗೆ ಸನ್ನಿಹಿತನಾಗಿರತಕ್ಕಂತಹ ಶ್ರೀರಾಮನಿಗೆ, ಶ್ರೀಕೃಷ್ಣನಿಗೆ. ಗುರುಗಳಿಗೆ ನಮಸ್ಕರಿಸಿದಾಗ ನಾರಾಯಣ ನಾರಾಯಣ ಅಂತ ಹೇಳ್ತಾರೆ. ಯಾಕೆ? ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ನೀ ಮಾಡಿದ ನಮಸ್ಕಾರದ ನನಗಲ್ಲ, ಅದನ್ನು ನಾರಾಯಣಿಗೆ ಒಪ್ಪಿಸಿಬಿಟ್ಟಿದ್ದೇನೆ ಅಂತ ಹೇಳಿಕೊಂಡು ಅನುಸಂಧಾನದ ಹಿನ್ನೆಲೆಯಲ್ಲಿ ಗುರುಗಳು ನಾರಾಯಣ ನಾರಾಯಣ ಅಂತ ಹೇಳ್ತಾರೆ. ಅದೇ ರೀತಿ ನೀವು ಅರ್ಪಿಸಿರತಕ್ಕಂತಹ ಈ ಎಲ್ಲ ವೈಭವವನ್ನು ನಾವು ರಾಮದೇವರಿಗೆ, ಕೃಷ್ಣದೇವರಿಗೆ ಅರ್ಪಿಸ್ತಾ ಇದ್ದೇವೆ. ರಾಮ ಕೃಷ್ಣರ ಅನುಗ್ರಹ ಶ್ರೀರಕ್ಷೆ ನಿಮ್ಮೆಲ್ಲರ ಮೇಲೆ ನಿರಂತರ ಇರಲಿ. ಈ ಹರಿದಾಸ ಹಬ್ಬ ಇನ್ನು ಮುಂದೆಯೂ ಇದರಂತೆ ಇನ್ನೂ ವೈಭವದಿಂದ ನಡೆಯುವಂತಾಗಲಿ, ಅದರ ಸ್ಫೂರ್ತಿ ಜಗತ್ತಿನ ಎಲ್ಲರಿಗೂ ದೊರಕುವಂತಾಗಲಿ ಅಂತ ಆಶಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣ ಅರ್ಪಿತಮಸ್ತು. ಬ್ರಹ್ಮಚೈತನ್ಯ ಮಂಡಳಿಯವರಿಂದ ಈಗ ನಮ್ಮ ನೆಚ್ಚಿನ ಶ್ರೀ ಟೀಕೆ ನಾಗರಾಜ್ ಅವರು
श्रीमद्वैष्णवलोकजालकगुरोः श्रीमत्परिव्राट्भरोः शास्त्रे देवगुरुश्रितामरतरोः प्रत्योहगोत्रस्वरोः चेतोः तेजशिरोस्तदाजितवरोः सत्सौख्यसम्पत्कुरोः श्रीमत्सद्गुरुराघवेन्द्र चिराट्कुर्याद्ध्रुवं मङ्गलम् यत्र योगेश्वरकृष्णो यत्र पार्थो धनुर्धरः तत्र श्रीविजयो भूतिर्ध्रुवाने धर्मधर्मः। ಈಗ ದಯಮಾಡಿ ಅಲ್ಲಿ ವೇದಿಕೆಯಲ್ಲಿ ಎಲ್ಲ ಸಹ ನಿಮ್ಮ